ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ವಧು ಧಾರಾವಾಹಿ ಏಕಾಏಕಿ ಅಂತ್ಯಗೊಂಡಿದೆ. ಆರಂಭವಾದ 5 ತಿಂಗಳಿಗೆ ವಧು ಸೀರಿಯಲ್ಗೆ ಶುಭಂ ಬೋರ್ಡ್ ಬಿದ್ದಿದೆ. ವಧು ಸೀರಿಯಲ್ನಲ್ಲಿ ಡಿವೋರ್ಸ್ ಲಾಯರ್ ವಧು ಪಾತ್ರಕ್ಕೆ ಜೀವ ತುಂಬಿದವರು ನಟಿ ದುರ್ಗಾಶ್ರೀ. ದಿಢೀರ್ ಅಂತ ವಧು ಸೀರಿಯಲ್ ಮುಕ್ತಾಯ ಕಂಡದ್ದು ನಟಿ ದುರ್ಗಾಶ್ರೀ ಅವರಿಗೆ ಬೇಸರ ಮೂಡಿಸಿದೆ. ಅಷ್ಟಕ್ಕೂ ವಧು ಧಾರಾವಾಹಿಗೆ ನಾಯಕಿಯಾಗಿ ನಟಿ ದುರ್ಗಾಶ್ರೀ ಲಾಸ್ಟ್ ಮಿನಿಟ್ನಲ್ಲಿ ಸೆಲೆಕ್ಟ್ ಆದವರು. ಟಿ.ಎನ್. ಸೀತಾರಾಮ್ ಜೊತೆ ಮೊದಲ ಪ್ರೋಮೋ ಶೂಟ್ ನಡೀತಲ್ವಾ, ಅದಕ್ಕೂ ಹಿಂದಿನ ದಿನವಷ್ಟೇ ದುರ್ಗಾಶ್ರೀ ಆಯ್ಕೆ ಆಗಿದ್ದು. ಅಸಲಿಗೆ ನಟಿ ದುರ್ಗಾಶ್ರೀ ತೆಲುಗು ಹಾಗೂ ತಮಿಳು ಕಿರುತೆರೆಯಲ್ಲಿ ಸಖತ್ ಜನಪ್ರಿಯತೆ ಪಡೆದಿದ್ದಾರೆ. ವಧು ಸೀರಿಯಲ್ ಸಿಕ್ಕಿದ್ಮೇಲೆ ವಧುಗಾಗಿ ನಟಿ ದುರ್ಗಾಶ್ರೀ 3 ಪರಭಾಷೆಯ ಸೀರಿಯಲ್ಗಳನ್ನ ರಿಜೆಕ್ಟ್ ಮಾಡಿದರು. ಆದ್ರೀಗ ವಧು ಬಹುಬೇಗ ಅಂತ್ಯ ಕಂಡಿತು. ನಟಿ ದುರ್ಗಾಶ್ರೀ ನಟನೆಯ ಮೊದಲ ಧಾರಾವಾಹಿ ಕನ್ನಡದ ನೇತ್ರಾವತಿ. ಈ ನೇತ್ರಾವತಿ ಸೀರಿಯಲ್ನ ನಿರ್ಮಾಣ ಮಾಡಿದವರು ಪುನೀತ್ ರಾಜ್ಕುಮಾರ್. ಅಪ್ಪು ಪ್ರೊಡಕ್ಷನ್ನಿಂದ ಲಾಂಚ್ ಆದ ಪ್ರತಿಭೆ ದುರ್ಗಾಶ್ರೀ. ನೇತ್ರಾವತಿ ಬಳಿಕ ತೆಲುಗು ಹಾಗೂ ತಮಿಳು ಸೀರಿಯಲ್ಗಳಿಂದ ದುರ್ಗಾಶ್ರೀಗೆ ಆಫರ್ಸ್ ಲಭಿಸಿದವು. ಮತ್ತೆ ಕನ್ನಡಕ್ಕೆ ಕಂಬ್ಯಾಕ್ ಮಾಡಲು ಒಂದೊಳ್ಳೆ ಪ್ರಾಜೆಕ್ಟ್ಗಾಗಿ ನಟಿ ದುರ್ಗಾಶ್ರೀ 3 ವರ್ಷ ಕಾದಿದ್ದರು. ವಧು ಮೂಲಕ ದುರ್ಗಾಶ್ರೀ ಕನ್ನಡಕ್ಕೆ ಮರಳಿದರು. ಮುಂಚೆ ವಧು ಸೀರಿಯಲ್ಗೆ ನಾಯಕಿಯಾಗಿ ಬೇರೆಯವರು ಆಯ್ಕೆಯಾಗಿದ್ದರು. ಅದು ಶೂಟಿಂಗ್ಗಾಗಿ ನಿಂತು ಹೋಗಿತ್ತು. ಆನಂತರ ಕಡೆ ಕ್ಷಣದಲ್ಲಿ ದುರ್ಗಾಶ್ರೀ ಬಂದರು. ಸದ್ಯ ಸಂಧ್ಯಾ ರಾಗಂ ಸೇರಿದಂತೆ ಪರಭಾಷೆಯ ಪ್ರಾಜೆಕ್ಟ್ಗಳಲ್ಲಿ ನಟಿ ದುರ್ಗಾಶ್ರೀ ತೊಡಗಿಸಿಕೊಂಡಿದ್ದಾರೆ. ಒಂದೊಳ್ಳೆ ಅವಕಾಶ ಸಿಕ್ಕರೆ ಕನ್ನಡಕ್ಕೆ ಬಂದೇ ಬರ್ತೀನಿ ಎಂದು ಮಾಧ್ಯಮದ ಸಂದರ್ಶನದಲ್ಲಿ ನಟಿ ದುರ್ಗಾಶ್ರೀ ಹೇಳಿದ್ದಾರೆ. ವಧು ಧಾರಾವಾಹಿಯನ್ನ ನಟ ದಿಲೀಪ್ ರಾಜ್ ಹಾಗೂ ಪತ್ನಿ ವಿದ್ಯಾ ನಿರ್ಮಿಸುತ್ತಿದ್ದರು. ವಧುಗೆ ಮೊದಲು ಕತೆ ಬರೆದವರು ಪರಮೇಶ್ವರ್ ಗುಂಡ್ಕಲ್. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.